ಬದುಕಿನ ಮಾರ್ಗ, ಬದುಕಿನ ಸೂತ್ರ, ಬದುಕಿನ ಸೂತ್ರಗಳು. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕೆಂದರೆ ಅವುಗಳಿಗೆ ಗೊತ್ತು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ ಅಂತ. ಜೀವನವು ಯಾವಾಗಲೂ ಹೀಗೆ ಸ್ಥಿರವಾಗಿ ಇರುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಈ ಜಗತ್ತಲ್ಲಿ ಖುಷಿಯಾಗಿರಬೇಕಂದ್ರೆ ಮಾಡಬೇಕಾದ ಎರಡೇ ಎರಡು ಕೆಲಸ ಇವು. ಮೊದಲನೇದು, ಅತಿಯಾಗಿ ಯಾವ ವ್ಯಕ್ತಿ ಸಹವಾಸ ಮಾಡಲೇಬಾರ್ದು. ಎರಡನೇದು, ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಹಣ್ಣು ಕೊಡೋ ಮರಕ್ಕೆ ಕಲ್ಲೇಟು ಉಚಿತ. ಒಳ್ಳೆಯದನ್ನು ಬಯಸೋ ವ್ಯಕ್ತಿಗೆ ಮಾತಿನ ಏಟು ಖಚಿತ. ಅವಮಾನಗಳು ಬದುಕಲು ಧೈರ್ಯ ಕೊಟ್ಟರೆ, ಅನುಭವಗಳು ಹೇಗೆ ಬದುಕಬೇಕು ಅನ್ನೋ ಮಾರ್ಗ ತೋರಿಸ್ತವೆ.